ಭಾರತ ಪಾಕಿಸ್ತಾನ ವಾರು ಇನ್ನೇನ್ ಶುರು ಆದಂಗೆ ಇದು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ಶುರು ಅಂದರೆ ಭಾರತ ಬೇಕಂತ ಮಾಡಲಿಲ್ಲ. ಅವರು ನಮ್ಮ ಮೇಲೆ ಅದರಲ್ಲಿ ಪಹಲ್ಗಾಮಲ್ಲಿ ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರಿಂದ ಅದಕ್ಕೆ ಅವರು ಸಪೋರ್ಟ್ ಮಾಡಿದ್ರಿಂದ ಇದಾಗಿದೆ. ಆಗಿದ್ದು ಒಂದು ಇದ್ರಲ್ಲಿ ಒಳ್ಳೇದಾದರೂ ಇದು ತುಂಬ ದಿವಸ ಪ್ರೊಲಾಂಗ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೇನೋ ಅಂತ. ಎಕನಾಮಿಕಲ್ ಆಗಿ ನಮ್ಮ ದೇಶಕ್ಕೂ ಒಂಥರ ಇಂಡೈರೆಕ್ಟ್ ಆಗಿ ತೊಂದರೆ ಹೊಡೆತ ಬಿದ್ದೇ ಬೀಳತ್ತೆ. ಆದರೆ ಹಂಗೆ ಅಂದ್ಬಿಟ್ಟು ನಾವು ಸುಮ್ಮನೆ ಇರೋಕ್ಕಾಗಲ್ಲ. ವಿ ಹ್ಯಾವ್ ಟು ಫೈಟ್ ಅವರ್ ದಿಸ್ ಒನ್. ಈಗಂತೂ ಶುರು ಆಗಿದೆ, ನೀವು ಹೇಳ್ದ ಹಾಗೆ. ಶುರು ಆದಾಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಲ್ಲ, ಐ ಮೀನ್ ನಾವು ಬಹಳ ಅವರು ಕಂಪೇರ್ ಮಾಡಿದ್ರೆ ಬಹಳ ಒಳ್ಳೆಯ ಸ್ಥಿತಿಲಿ ಇದ್ದೀವಿ. ಅದರಿಂದ ಅವ್ರನ್ನ ಈಸಿಯಾಗಿ ಮಟ್ಟ ಹಾಕ್ಬಹುದು, ಅದಿಲ್ಲ ಅಂತಲ್ಲ. ಆದ್ರೆ ಸರ್, ಯುದ್ಧ ಅಂತ ಬಂದ್ಮೇಲೆ ಒಂದು ರಾಷ್ಟ್ರಕ್ಕೆ ಇನ್ನೊಂದು ರಾಷ್ಟ್ರ ಸಪೋರ್ಟ್ ಮಾಡೇ ಮಾಡುತ್ತೆ. ನಿಮ್ಗೆ ಅನ್ಸುತ್ತೆ ಸರ್ ಪಾಕಿಸ್ತಾನಕ್ಕೆ ಯಾವೆಲ್ಲ ದೇಶಗಳು ಸಪೋರ್ಟ್ ಮಾಡುತ್ತೆ? ಪಾಕಿಸ್ತಾನಕ್ಕೆ ನಿಮಗೆ ಗೊತ್ತಿರಂಗೆ ಚೈನಾ, ಟರ್ಕಿ ಅಂತೂ ಮೊದಲು ಅವ್ರು ಮುಂದೆನೇ ಇರ್ತಾರೆ ಸಪೋರ್ಟ್ ಮಾಡೋದಕ್ಕೆ. ಆಮೇಲೆ ಇಸ್ಲಾಮಿಕ್ ದೇಶಗಳು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅವ್ರಿಗೂ ಅದ್ರ ಮೇಲೆ ಏನೋ ಒಂಥರ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ಅದರಿಂದ ಅವರು ಯಾವಾಗ ಬೇಕಾದ್ರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಮುಂದೆ ಇಲ್ಲದೋದ್ರು ಸದ್ಯಕ್ಕೆ ಕೆಲವರೆಲ್ಲ ಟೆರರಿಸ್ಟನ್ನು ಕಂಡೆಮ್ ಮಾಡಿದ್ರು ಸಹ ಪಾಕಿಸ್ತಾನ ಆಸ್ ಎ ನೇಷನ್ ತೊಗೊಂಡಾಗ ಅವರು ಇಸ್ಲಾಮಿಕ್ ಕಂಟ್ರಿ ಅಂತ ಸಪೋರ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಆಮೇಲೆ ಯುರೋಪು ಮತ್ತು ಅಮೇರಿಕಾ ಹೇಳೋಕ್ಕಾಗಲ್ಲ ಅವ್ರದ್ದು ಮೂಡು. ಮೇಲೆ ಹೇಳಿದ್ರು ಸಹ ಇಂಡೈರೆಕ್ಟಾಗಿ ಎಲ್ಲ ವಾರ್ ಮಾಡಬೇಡಿ ಅಂತಲೇ ಹೇಳ್ತಾರೆ. ಅಫ್ಕೋರ್ಸ್ ಅದು ಜನರಲ್ ಟೆಂಡೆನ್ಸಿ. ಯಾಕೆಂದರೆ ವಾರಿಂದ ಯಾರಿಗೂ ಒಳ್ಳೇದಾಗಲ್ಲ, ಎಲ್ಲವೂ ತೊಂದರೆ. 50 ವರ್ಷ ಹಿಂದೆ ಹೋಗ್ಬಿಡ್ತೀವಿ. ಹೌದು. ಯಾಕೆಂದರೆ ನಮ್ಮ ಡೆವಲಪ್ಮೆಂಟು ಎಲ್ಲ ಹೊಡೆತ ಬೀಳುತ್ತೆ. ಅದರಿಂದ ಏನು ಮಾಡೋಕ್ಕಾಗಲ್ಲ. ಶುರು ಆಗಿದೆ, ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಅವ್ರನ್ನ ಏನಾದರೂ ಮಾಡಿ ಅವರಿಗೆ ಸಾಕಷ್ಟು ಬುದ್ಧಿ ಕಲಿಸ್ಬೇಕಾಗಿದೆ. ಓಕೆ. ಸೊ ಇವಾಗ ಪಾಕಿಸ್ತಾನನು ಏನು ಸೈಲೆಂಟ್ ಆಗಿ ಕೂತ್ಕೊಂಡಿಲ್ಲ, ಅವರು ಕೂಡ ಕ್ಷಿಪಣಿ ದಾಳಿಗಳನ್ನ ಮಾಡ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅವರ ಕ್ಷಿಪಣಿಗಳು ಭಾರತದ ಬಾರ್ಡ್ರಿಗೆ ಬರೋಕ್ಕಿಂತ ಮುಂಚೆನೆ ನಾವು ಅದನ್ನ ಹೊಡೆದು ಮುಗಿಸಿರ್ತೀವಿ. ಹೌದು. ಈಗ ಸದ್ಯಕ್ಕಂತೂ ಇದುವರೆಗೂ ಅವ್ರು ಮಾಡಿರೋ ದಾಳಿಯಲ್ಲಿ ನಮಗೇನು ಹೆಚ್ಚಿಗೆ ತೊಂದರೆ ಆಗಿಲ್ಲ. ಮುಂದೇನೂ ಬಹುಶಃ ನಮಗೇನು ಹೆಚ್ಚಿಗೆ ತೊಂದರೆ ಆಗಲಾರ್ದು. ಯಾಕೆಂದರೆ ನಮ್ಮಲ್ಲಿ ಅದೇನೋ S-14 ಅನ್ನೋ ಒಂದು ಡಿಫೆನ್ಸ್ ಸಿಸ್ಟಮ್ ಇರೋದ್ರಿಂದ ಬಹಳ ಅಡ್ವಾಂಟೇಜ್ ಇದೆ, ಇಲ್ಲ ಅಂತಲ್ಲ. ಆದರೆ ಎಷ್ಟೋ ಇದಾಗಿ ಮಿಸ್ ಆಗಿ, ಈಗ ಇಸ್ರೇಲ್ ಕೂಡ ಒಂದು ದೇಶ ಆಗಿ ಬಹಳಷ್ಟು ಮುಂದುವರೆದ ದೇಶ ಆಗಿಯೂ ಕೂಡ ಅಲ್ಲೂ ಸಹ ಎಷ್ಟೊಂದು ದಾಳಿಗಳಾದಾಗ ಕೆಲವೊಂದು ದಾಳಿಗಳು ವಿಫಲ ಆಗದೆ ಅದರಿಂದ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ಆ ಥರ ಚಾನ್ಸಸ್ ಇರುತ್ತೆ. ಇನ್ನು ಅದನ್ನೇನು ಮಾಡೋಕ್ಕಾಗಲ್ಲ. ಬಟ್ ನೋಡೋಣ, ನಾವು ವಿ ಹ್ಯಾವ್ ಟು. ಅಂದ್ರೆ ಈಗ ಪಾಕಿಸ್ತಾನ ಬುದ್ಧಿ ಕಲಿಯುತ್ತೆ ಸರ್? ಖಂಡಿತ ಅವರೇನೋ ಬುದ್ಧಿ ಕಲಿಯೋದು ಒಂದೇ ಅಲ್ಲ, ಅವ್ರು ಎಕನಾಮಿಕಲಿ ತುಂಬ ಅಧಃಪತನ ಇಳಿತಾರೆ. ಬಟ್ ಆದರೂ ಅವ್ರಿಗೆ ಏನಂದರೆ ಯುದ್ಧ ಮಾಡೋದು, ಟೆರರಿಸ್ಟನ್ನ ಸಪೋರ್ಟ್ ಮಾಡೋದೇ ಅವ್ರ ಮೇಯ್ನ್ ಗುರಿಯಾಗಿ ಇಟ್ಕೊಂಡಿರೋ ದೇಶ ಅದು. ನಿಮಗೆ ಗೊತ್ತಿರೋಂಗೆ ರೋಗ್ ನೇಷನ್ ಅಥವಾ ರೋಗ್ ಸ್ಟೇಟ್ ಅಂತ ಹೇಳ್ತೀವಿ ನಾವು ಅವ್ರನ್ನ. ಅವ್ರು ಅದನ್ನು ಬಿಡಲ್ಲ, ಅವರು ಏನು ಮಾಡೋಕ್ಕಾಗಲ್ಲ. ಓಕೆ. ಸೊ ಇವಾಗ ಪಾಕಿಸ್ತಾನ ಭಾರತ ವಾರ್ ಏನಾದ್ರೂ ಆದ್ರೆ, ಅಂದ್ರೆ ಅಧಿಕೃತವಾಗಿ ವಾರು ಅಂತ ಘೋಷಣೆ ಮಾಡಿ ಅದೇನಾದ್ರೂ ಎಲ್ಲಾ ದೇಶಗಳ ಸಪೋರ್ಟ್ ಇಂದ ಎರಡೂ ದೇಶವು ವಾರ್ ಮಾಡಿದ್ರೆ ಆರ್ಥಿಕ ಪರಿಸ್ಥಿತಿ ಏನ್ ಸರ್? ಅದನ್ನೇ ನಾನು ಹೇಳಿದ್ದು. ಆರ್ಥಿಕವಾಗಿ ಅವರಂತೂ ಅಧಃಪತನದಲ್ಲೇ ಈಗಲೇ ಇದ್ದಾರೆ. ಇನ್ನೂ ಅವರ ಎಕಾನಮಿ ಹಾಳಾಗುತ್ತೆ, ಇಲ್ಲ ಅಂತಲ್ಲ. ಆದರೆ ಇದು ಇಂಡೈರೆಕ್ಟಾಗಿ ಪ್ರತಿಯೊಂದು ದೇಶಕ್ಕೂ ಎಫೆಕ್ಟ್ ಆಗುತ್ತೆ. ನಮಗೂ ನಮ್ಮ ಬೆಳವಣಿಗೆ, ಆರ್ಥಿಕ ಸ್ಥಿತಿಗೆ ಸ್ವಲ್ಪ ಹೊಡೆತ ಬೀಳುತ್ತೆ. ಬಟ್ ಹಂಗನ್ಬಿಟ್ಟು ನಮ್ಮ ಇದನ್ನು ನಾವು ಬಿಡೋಕ್ಕಾಗಲ್ಲ. ನಾವು ಯುದ್ಧ ಶುರು ಮಾಡಿದ್ಮೇಲೆ ಮಾಡಲೇಬೇಕಾಗುತ್ತೆ. ದ ರೈಟ್ ಟೈಮ್ ಅನ್ಸುತ್ತಾ POKನ ವಾಪಸ್ ಪಡ್ಕೊಳ್ಳೋದಕ್ಕೆ? ಖಂಡಿತ. ನನಗೇನೋ ನಿಜವಾಗ್ಲೂ ನೀವು ಹೇಳಿದಾಗೆ ನಂಗೆ ಆಗಲೇ ಅನ್ನಿಸ್ತು. ಇವರು ಬರೀ ಒಂದಷ್ಟು ಟೆರರಿಸ್ಟ್ ಕ್ಯಾಂಪಲ್ಲ, ಫುಲ್ಲು ಇಡೀ ಆಕ್ಯುಪೈಡ್ ಕಾಶ್ಮೀರನ್ನು ಆದಷ್ಟು ಬೇಗ ವಶಪಡಿಸ್ಕೊಳ್ಳೋಕ್ಕೆ ಅಲ್ಲಿ ಎಲ್ಲವನ್ನೂ ಅಟ್ಯಾಕ್ ಮಾಡ್ಬೋದಾಗಿತ್ತೇನೋ ಅಂತ ನನ್ನ ಅನಿಸಿಕೆ. ಅದು ಗೊತ್ತಿಲ್ಲ. ಅವರು ದೇಶ ಪ್ರಧಾನಿ ಮತ್ತು ಎಲ್ಲ ಬೇರೆ ಎಲ್ಲ ಇರೋರು ಅವರೊಂದು ಡಿಸಿಷನ್ ತೊಗೋಬೇಕು. ಬಟ್ ಅದು ಬೇಗ ಆಕ್ಯುಪೈ ಮಾಡ್ಕೊಂಡ್ರೆ ಈಸಿಯಾಗಿ ಆ ಡಿಸ್ಪ್ಯೂಟ್ ಸಾಲ್ವ್ ಆಗುತ್ತೇನೋ ಗೊತ್ತಿಲ್ಲ. ಬಟ್ ಬೇರೆ ದೇಶಗಳು ನೀವು ಹೇಳಿದಾಗೆ ಇಂಟರ್ಫಿಯರ್ ಆಗೋದು, ಏನೋ ಮಾಡೋದು ಮಾಡ್ಬೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.